ಅಯ್ಯೋ ರಂಗ, ವೈಶು ಬೇರೆ ಇಲ್ಲೇ ಇದ್ದಾಳೆ. ಈಗ ಇವಳು ಏನಾಯ್ತಮ್ಮ? ನನ್ನ ಮನೆ ಒಳಗೆ ಸೇರ್ಸಲ್ವಾ? ಸೊ ಬಿಡ್ಸೋನೆ, ಹಂಗ್ಯಾಕೆ ಮಾತಾಡ್ತೀಯ? ಬಾ ಬಾ ಒಳಗೆ. ಒಂದು ನಿಮಿಷ ನಿಂತ್ಕೋ. ಯಾಕಮ್ಮ? ನಿನ್ನ ಮಗಳು ಗಂಡನ ಬಿಟ್ಟು ಬಂದವಳು ಅಂತನಾ? ಇಲ್ಲ ನನ್ನ ಸಂತ, ಇಟ್ಕೊಂಡಿರೋ ಗ್ರಹಚಾರ ಎಲ್ಲ ಬಿಟ್ಟು ಹೋಗ್ಲಿ ಅಂತ ನಿಂಗೊಂಚೂರು ದೃಷ್ಟಿ ತೆಗಿತೀನಿ. ಇರು ಬಂದು. ಯಾಕೆ ಒಬ್ಳೆ ಕೂತಿದ್ಯಾ? ನಿಮ್ಮಪ್ಪ ಎಲ್ಲಿ? ಅಮ್ಮ, ಅಪ್ಪ ದೇವ್ರ ಮನೇಲಿರೋ ಸಣ್ಣ ಪುಟ್ಟ ಒಡವೆ ಎಲ್ಲ ತಗೊಂಡು ಆಚೆ ಓಡೋಗ್ಬಿಟ್ರಮ್ಮ. ಅಯ್ಯೋ ಮನೆ ಹಾಳಾಗ, ಅವ್ನು ಎಕ್ಕೊಟ್ಟೋಗ, ಅವನು ದಾರಿ ಸೌದೋಗ, ಆಯ್ಕೊಂಡು ತಿನ್ನೋ ಕೋಳಿ ಕಾಲು ಮುರಿದಾಗಾಯ್ತಲ್ಲಿ. ನಾನು ಏನಪ್ಪ ಮಾಡಲಿ? ಶಾಲಿನಿ ಬೇರೆ ಮನೆ ಬಿಟ್ಟು ಬಂದಿದ್ದಾಳೆ. ಮನೆ ಬಿಟ್ಟು ಬಂದಿದ್ದಾಳ? ಕಣೆ, ಅವಳ ಗಂಡ ದಾರಿ ತಪ್ಪ, ಅವ್ರ ಅತ್ತೆ ಅವಮಾನ ಮಾಡಿದ್ಲು ಅಂತ ಮನೆ ಬಿಟ್ಟು ಬಂದಿದ್ದಾಳೆ. ಈ ವಿಷಯವಾಗಿ ಕೆದ್ಕೋದು ಮಾತಾಡೋದು ಯಾರು ಮಾಡಬೇಡಿ. ನಿಮ್ಮ ದಮ್ಮಯ್ಯ ಅಂತೀನಿ, ಆಯ್ತಾ? ಏನು ಮಾಡ್ತಾ ಇದೆಯಾ ವೈಶು? ಬರೀತಾ ಇದ್ದೀನಿ ಕಣೆ ಪಾರು. ಈ ಮನೆಯಿಂದ ಹೋಗೋ ಸಮಯ ಬಂದ್ಬಿಡ್ತು ಕಣೆ. ನಿನ್ನ ಜಾಗಕ್ಕೆ ನಿಮ್ಮಮ್ಮ ವಾಪಸ್ ಬಂದ್ಬಿಟ್ಟಿದ್ದಾಳೆ. ಅಮ್ಮನ ಏನಾಯ್ತೆ ಪಾರು? ಅಲ್ಲಿ ಸರಿ ಹೋಗಲಿಲ್ಲ ಅಂತ ನೊಂದ್ಕೊಂಡು ವಾಪಸ್ ಬಂದಿದ್ದಾಳೆ. ನೀನು ಇಲ್ಲಿರೋದೇನಾದರೂ ಅವಳಿಗೆ ಗೊತ್ತಾದರೆ ದೊಡ್ಡ ರಾಧ ಅಂತ ಆಗುತ್ತೆ. ಆಮೇಲೆ ನಿನ್ನ ಇಟ್ಕೊಂಡು ಅವಳ ಆಚೆ ಕಳಿಸ್ಬೇಕಾಗುತ್ತೆ. ಅಯ್ಯೋ ಇಲ್ಲ ಕಣೆ ಪಾರು, ನನ್ನಿಂದ ಅಮ್ಮ ಯಾವತ್ತೂ ಬೀದಿ ಪಾಲಾಗಬಾರ್ದು. ಅದಕ್ಕೆ ಕಂದ ನಿನ್ನನ್ನು ಆಚೆ ಕಳಿಸ್ತಾ ಇದ್ದೀನಿ. ನನ್ನ ಕಳಿಸ್ಬಿಡ್ತೇನೆ ಪಾರು. ನಾನೇನು ಮಾಡಲಿ? ನನಗೆ ಯಾವ ದಾರಿನೂ ತೋರಿಸ್ತಾನೇ ಇಲ್ಲ. ನನಗೆ ಯಾರು ಏನು ಗೊತ್ತಿಲ್ಲ ಕಣೆ. ನೋಡು, ನೀನೇನು ಯೋಚನೆ ಮಾಡಬೇಡ. ಅಂಬುಜಮ್ಮ ಇದ್ದಾರಲ್ಲ, ಇವತ್ತೊಂದಿನ ಅವ್ರ ಮನೇಲಿರು. ನಾಳೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ, ಆಯಿತಾ? ನಿಮ್ಮಮ್ಮ ಆಚೆನೇ ಇದ್ದಾಳೆ, ಬೇಗ ಬೇಗ ಹೋಗು, ಆಯಿತಾ? ನಾನು ಇದೆಲ್ಲ ನಾಳೆ ತಂದುಕೊಡ್ತೀನಿ.